ಮಹಾರಾಷ್ಟ್ರದಲ್ಲಿ ರಣ ಮಳೆ, ಕೃಷ್ಣಾ ನದಿ ಅಬ್ಬರಿಸ್ತಾ ಇದೆ. ಒಂದೇ ರಾತ್ರಿಯಲ್ಲಿ 6 ಅಡಿಯಷ್ಟು ನದಿ ನೀರು ಹೆಚ್ಚಳಾಗಿದೆ. ಏಕಾಏಕಿ ನದಿ ನೀರು ಹೆಚ್ಚಳ ಆಗಿದ್ದು ದೇವಸ್ಥಾನ ಜಲಾವೃತವಾಗಿದೆ. ಮಹಾರಾಷ್ಟ್ರದಲ್ಲಿ ರಣ ಮಳೆ ಸುರಿತಾ ಇದೆ. ಕೃಷ್ಣಾ ನದಿ ಅಬ್ಬರಿಸ್ತಾ ಇದೆ. ಒಂದೇ ರಾತ್ರಿಯಲ್ಲಿ 6 ಅಡಿಯಷ್ಟು ನದಿ ನೀರು ಹೆಚ್ಚಳಾಗಿದೆ. ಚಿಕ್ಕೋಡಿ ತಾಲೂಕು ದತ್ತ ದೇವಸ್ಥಾನ ಮುಳುಗಡೆ ಆಗಿದೆ. ನಿನ್ನೆ ಸಂಜೆ ತನಕ ದರ್ಶನಕ್ಕೆ ಮುಕ್ತವಾಗಿದ್ದ ದೇವಸ್ಥಾನ ಕ್ಷಣ ಕ್ಷಣಕ್ಕೂ ಕೃಷ್ಣಾ ನದಿಯ ನೀರು ಒಳಹರಿವು ಹೆಚ್ಚಳಾಗ್ತಾ ಇದೆ. ನಿನ್ನೆ ಸಂಜೆ ತನಕವೂ ದೇವಸ್ಥಾನಕ್ಕೆ ಭಕ್ತರು ಬರ್ತಾ ಇದ್ರು. ಆದರೆ ಇವತ್ತು ಈ ದೇವಸ್ಥಾನಕ್ಕೆ ಭಕ್ತರು ಬರೋ ಹಾಗೆ ಇಲ್ಲ. ಅರ್ಧಕ್ಕರ್ಧ ದೇವಸ್ಥಾನವೇ ಮುಳುಗಡೆ ಆಗಿದೆ. ಕ್ಷಣ ಕ್ಷಣಕ್ಕೂ ಕೃಷ್ಣಾ ನದಿಯ ನೀರು ಒಳಹರಿವು ಹೆಚ್ಚಳಾಗ್ತಾ ಇದೆ. ಕಳೆದ 4-5 ದಿನಗಳಿಂದ ಬೆಳಗಾವಿ ಜಿಲ್ಲೆ ಹಾಗೂ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆ ಸುರಿತಾ ಇದೆ. ಅದರ ಪರಿಣಾಮ ಬೆಳಗಾವಿ ಜಿಲ್ಲೆಯ ಸುಮಾರು 3 ನದಿಗಳು ಉಕ್ಕಿ ಹರಿತಾ ಇದೆ. ಕೃಷ್ಣ, ದೂದಗಂಗಾ, ವೇದಗಂಗಾ. ನಾವೀಗ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದ ಬಳಿ ಕೃಷ್ಣಾ ನದಿ ಬಳಿ ಇದ್ದೀವಿ. ನಾವು ಇಲ್ಲಿ ದೃಶ್ಯಗಳಲ್ಲಿ ನೋಡಬಹುದು ಯಾವ ರೀತಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇರೋದ್ರಿಂದ ನದಿ ತೀರ ಜನರಲ್ಲಿ ಒಂದು ಆತಂಕ ಹೆಚ್ಚಾಗ್ತಾ ಇದೆ. ಯಾವಾಗ ನೀರು ಬರುತ್ತೆ, ಪ್ರವಾಹ ಬರುತ್ತೆ ಅಂತ ಆತಂಕ. ಯಾಕೆಂದರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶ ಭಾರಿ ಮಳೆಯಿಂದ ಕೊಯ್ನಾ ಜಲಾಶಯದಿಂದ ಸುಮಾರು 1 ಲಕ್ಷ ಕ್ಯೂಸೆಕ್ಸ್ ನೀರು ಹೊರಗೆ ಬಿಡಲಾಗಿದೆ. ವಾರಣಾ ಜಲಾಶಯ ಹಾಗೂ ಕಳಂಬವಾಡಿ ಜಲಾಶಯದಿಂದ ಸುಮಾರು 50,000. ಹೀಗಾಗಿ ಮಹಾರಾಷ್ಟ್ರದಿಂದ ಕೃಷ್ಣೆಗೆ ಸುಮಾರು 1,50,000 ಕ್ಯೂಸೆಕ್ಸ್ ನೀರು ಇವಾಗ ಕೃಷ್ಣೆಗೆ ಇಂದು ಸಂಜೆವರೆಗೆ ಬರೋ ಸಾಧ್ಯತೆ. ಆ ಕಾರಣಕ್ಕಾಗಿ ಈಗಾಗಲೇ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ಎಚ್ಚೆತ್ತುಕೊಂಡು ನದಿ ತೀರದ ಜನರಿಗೆ ನದಿಗೆ ಇಳಿದಂತೆ ಸೂಚನೆ ಸಹ ನೀಡಿದ್ದಾರೆ ಮತ್ತು ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕಂತ ಹೇಳಿ ಸಹ ಸೂಚನೆ ನೀಡಿದ್ದಾರೆ. ಇನ್ನು ಕೃಷ್ಣಾ ನದಿಗೆ ಸುಮಾರು 1,50,000 ಕ್ಯೂಸೆಕ್ಸ್ ಈಗ ಪ್ರೆಸೆಂಟ್ ನೀರು ಬರ್ತಾ ಇದೆ. ಇನ್ನೂ ಹೆಚ್ಚಿನ ಪ್ರಮಾಣ ಬಂದರೆ ಇದೇ ನೀರು ಸುಮಾರು 2,10,000 ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ಹೀಗಾಗಿ ಆಲಮಟ್ಟಿ ಜಲಾಶಯದಿಂದ ಸಹ ನೀರು ಹೊರಗಡೆ ಬಿಡಲಾಗ್ತಾ ಇದೆ. ಸುರಕ್ಷಿತ ಸ್ಥಳಕ್ಕೆ ಜನರಿಗೆ ತೆರಳುವಂತೆ ಸೂಚನೆ ಸಹ ನೀಡಲಾಗಿದೆ. ನಾವು ದೃಶ್ಯಗಳಲ್ಲಿ ನೋಡಬಹುದು ಯಾವ ರೀತಿ ಕೃಷ್ಣ ಕಲ್ಲೋಳ ಬಳಿ ಇದ್ದಂಥ ದತ್ತ ಮಂದಿರ ಸಂಪೂರ್ಣವಾಗಿ ಜಲಾವೃತ ಇದೆ. ಕಳೆದ ಒಂದು ರಾತ್ರಿಯಲ್ಲಿ ಸುಮಾರು 5 ಅಡಿ ನೀರು ಇಲ್ಲಿ ಆಗಿದೆ. ಬಹಳಷ್ಟು ಇಲ್ಲಿ ಇದ್ದಂಥ ನದಿ ತೀರದಲ್ಲಿ ಇದ್ದಂಥ ಜನರಲ್ಲಿ ಒಂದು ಆತಂಕ ಏನಾಗಿದೆ ಅಂದರೆ ನಮ್ಮ ಇದ್ದಂಥ ಬೆಳೆಗಳು ಎಲ್ಲ ಸಂಪೂರ್ಣವಾಗಿ ಹಾಳಾಗಿದ್ದಾವೆ. ಯಾಕಂದರೆ ಬಹಳಷ್ಟು ನೀರು ಇದ್ದಂಥ ಇಲ್ಲಿ ಬೆಳೆದಂಥ ಕಬ್ಬದಲ್ಲಿಯೂ ಸಹ ನುಗ್ಗಿದೆ. ನಾವು ದೃಶ್ಯಗಳಲ್ಲಿ ನೋಡಬಹುದು. ಹೀಗಾಗಿ ಸುಮಾರು 1,000 ಎಕರೆ ಬೆಳೆ ಬಾಳುವ ಸುಮಾರು ಕಬ್ಬು ಇರಬಹುದು, ಗೊಂಜಾಳ ಇರಬಹುದು, ಜೋಳ ಇರಬಹುದು, ಇಂಥ ಬೆಳೆಗಳು ನೀರಿಗೆ ಆಹುತಿ ಆಗಿದಾವೆ ಅಂತ ಹೇಳಬಹುದು. ಈಗಾಗಲೇ ಮಹಾರಾಷ್ಟ್ರ ಸರ್ಕಾರ ಮಹಾರಾಷ್ಟ್ರದ ಸುಮಾರು 16 ಜಿಲ್ಲೆಗಳಿಗೆ ಹೈ ಅಲರ್ಟ್, ರೆಡ್ ಅಲರ್ಟ್ ಸಹ ಘೋಷಣೆ ಮಾಡಿದೆ. ಮಹಾರಾಷ್ಟ್ರದ ಕೋಲ್ಹಾಪುರದ ಪಂಚಗಂಗಾ ನದಿ ಉಕ್ಕಿ ಹರಿತಾ ಇದೆ. ಸಂಗಮ ಸ್ಥಳವಾದಂಥ ನರಸಿಂಹವಾಡಿಗೆ ಸಹ ಕೃಷ್ಣ ಹಾಗೂ ಪಂಚಗಂಗಾ ನದಿಯಲ್ಲಿ ಹೆಚ್ಚಿನ ಪ್ರಮಾಣ ನೀರು ಆಗ್ತದೆ. ಅಲ್ಲಿ ಇದ್ದಂಥ ದತ್ತ ಮಂದಿರ ಸಹ ಜಲಾವೃತವಾಗಿದೆ. ಈಗಾಗಲೇ ಮಹಾರಾಷ್ಟ್ರದ ಕೋಲ್ಹಾಪುರ ಜಿಲ್ಲೆಯ ಸುಮಾರು 75 ಸೇತುವೆಗಳು ಸಹ ಜಲಾವೃತವಾಗಿವೆ. ಹಲವು ಸಮಸ್ಯೆಗಳನ್ನು ಎದುರಾಗೂ ಕೋಲ್ಹಾಪುರ ಜಿಲ್ಲೆಯಾದ್ಯಂತ ಹೈ ಅಲರ್ಟ್ ಘೋಷಣೆ ಸಹ ಮಾಡಲಾಗಿದೆ. ಇನ್ನು ಸಂಜೆವರೆಗೆ ಕೋಲ್ಹಾಪುರ ಜಿಲ್ಲೆಯಾದ್ಯಂತ ಭಾರೀ ಮಳೆ ಆಗೋ ಸಾಧ್ಯತೆ ಅಂತ ಹೇಳಲಾಗ್ತದೆ. ಅದೇ ಕಾರಣಕ್ಕಾಗಿ ಕೃಷ್ಣಾ ನದಿಯಲ್ಲಿ ಇನ್ನೂ ಕ್ಷಣಕ್ಕೂ ನೀರಿನ ಪ್ರಮಾಣ ಹೆಚ್ಚಾಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ಚಿಕ್ಕೋಡಿಯಿಂದ ಮುಷ್ತಾಕ್ ಪೀರ್ಜಾದೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.